ನಿನ್ನೆ ದೂರ ದೂರ ಇಂದು ಒಟ್ಟಿಗೆ ಇಬ್ಬರ ಪ್ರಯಾಣ. ಕಾರ್ಯಕ್ರಮಕ್ಕೆ ಒಟ್ಟಿಗೆ ಆಗಮಿಸಿದ್ರು ಸಿಎಂ ಮತ್ತೆ ಡಿಸಿಎಂ. ಅಂದ್ರೆ ಇವತ್ತು ಕಬಿನಿ ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬಾಗಿನ ಅರ್ಪಿಸಿದ್ರು. ಆ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಒಟ್ಟಿಗೆ ಕಾಣಿಸ್ಕೊಂಡ್ರು. ಆದರೆ ನಿನ್ನೆ ಮೈಸೂರಿನಲ್ಲಿ ಸಾಧನ ಸಮಾವೇಶ ಇತ್ತು. ಆ ಸಾಧನ ಸಮಾವೇಶದಲ್ಲಿ ಅರ್ಧಕ್ಕೆ ಎದ್ದು ಹೊರಟು ಬಿಟ್ರು. ಹೆಲಿಕಾಪ್ಟರ್ನಲ್ಲೇ ಒಟ್ಟಿಗೆ ಸಿಎಂ ಡಿಸಿಎಂ ಆಗಮಿಸಿದ್ರು. ನಿನ್ನೆ ದೂರ ದೂರ ಇವತ್ತು ಒಟ್ಟಿಗೆ. ಅದಕ್ಕೆ ರಾಜಕೀಯ ಅನ್ನೋದು ಒಂದು ಚದುರಂಗದ ಆಟ ಅಂತ ಹೇಳೋದು. ನಿನ್ನೆ ಕಾರ್ಯಕ್ರಮ ಮಧ್ಯೆನೇ ಎದ್ದು ಹೋದರು ಡಿಕೆಶಿ. ಸ್ವಾಗತದ ಸಂದರ್ಭದಲ್ಲಿ ಡಿಸಿಎಂ ಡಿಕೆಶಿ ಹೆಸರನ್ನ ಸಿಎಂ ಪ್ರಸ್ತಾಪನೆ ಮಾಡಲಿಲ್ಲ. ಪ್ರಸ್ತಾಪ ಯಾಕೆ ಮಾಡಲಿಲ್ಲ ಅಂದರೆ ಅದನ್ನು ಹೇಳಿಬಿಟ್ರು ಸಿದ್ದರಾಮಯ್ಯನವರು ತುಂಬಿದ ಸಭೆಯಲ್ಲಿ. ಹೊರಟೋಗ್ಬಿಟ್ರು ಸಿದ್ದರಾಮಯ್ಯನವರು ಬೆಂಗಳೂರಿಗೆ. ಹಾಗಾಗಿ ಆ ಸಂದರ್ಭದಲ್ಲಿ ಒಬ್ಬರು ಬಂದಲ್ಲಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಮಾಡಿ ಅಂತ. ಆಗ ಅವ್ರು ಹೊರಟೋಗ್ಬಿಟ್ರಲ್ರಿ ಬೆಂಗಳೂರಿಗೆ. ಹೊರಟು ಹೋದವ್ರನ್ನ ಇಲ್ಲಿ ವೇದಿಕೆಯಲ್ಲಿ ಹೆಂಗೆ ಅವ್ರನ್ನ ವೆಲ್ಕಮ್ ಮಾಡೋದು ಅಂತ ಸಿದ್ದರಾಮಯ್ಯನವರು ತುಂಬಿದ ಸಭೆಯಲ್ಲಿ ಹೇಳ್ತಾರೆ. ಮತ್ತೊಂದು ಕಡೆ ಅವರು ದೆಹಲಿಗೂ ಕೂಡ ಹೋದರು. ಸಾಕಷ್ಟು ಅಚ್ಚರಿಗೂ ಕಾರಣ ಆಯಿತು. ಅದೊಂದು ಕಡೆ. ಆದರೆ ಇವತ್ತು ಕಬಿನಿ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡಿದ್ದಾರೆ. ಇವತ್ತು ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ ಸಿಎಂ ಡಿಸಿಎಂ. ಇನ್ನು ಕಬಿನಿ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡಿದ್ರು ಸಿಎಂ, ಜೊತೆಗೆ ಡಿಸಿಎಂ ಕೂಡ ಸಾಥ್ ಕೊಟ್ಟರು. HD ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರುವಂತಹ ಡ್ಯಾಮ್, ಆ ಡ್ಯಾಮ್ ಭರ್ತಿಯಾಗಿದೆ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಬೀಚನಹಳ್ಳಿಯ ಕಬಿನಿ ಡ್ಯಾಮ್ ಭರ್ತಿಯಾಯಿತು. ಭರ್ತಿಯಾದ ಹಿನ್ನೆಲೆಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಬಾಗಿನ ಅರ್ಪಣೆ ಮಾಡಿದರು. ಇನ್ನು DKಶಿ ಕೂಡ ಅವರಿಗೆ ಸಾಥನ್ನು ಕೊಟ್ಟರು. ಜೊತೆಗೆ ಮಹದೇವಪ್ಪ ಕೂಡ ಇದ್ದರು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ HC ಮಹದೇವಪ್ಪ ಕೂಡ ಸಿದ್ದರಾಮಯ್ಯನವರಿಗೆ ಸಾಥ್ ಕೊಟ್ಟಿದ್ದಾರೆ. ಇನ್ನು ಶಾಸಕ ಅನಿಲ್ ಚಿಕ್ಕಮಾದು, ದರ್ಶನ್ ಧ್ರುವನಾರಾಯಣ್, ಇನ್ನು ಆ ಭಾಗದ ಶಾಸಕರುಗಳು, ಮೈಸೂರು DC ಲಕ್ಷ್ಮೀಕಾಂತ್ ರೆಡ್ಡಿ ಸೇರಿದಂತೆ ಹಲವರು ಬಾಗಿನ ಅರ್ಪಣೆ ಕಾರ್ಯಕ್ರಮಕ್ಕೆ ಭಾಗಿಯಾದರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ. ಸಿಎಂ DCM ಜೋಡೆತ್ತಿನ ರೀತಿಯಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿರುವಂಥದ್ದು. ಇವತ್ತು ನಿನ್ನೆ ಅರ್ಧಕ್ಕೆ ಎದ್ದು ಹೋಗಿದ್ದರು DK ಶಿವಕುಮಾರ್, ಇವತ್ತು ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಹಾಗಾಗಿನೇ ಈ ರಾಜಕೀಯ ಅನ್ನೋದು ಒಂಥರ ಚದುರಂಗದ ಆಟ ಇದ್ದ ಹಾಗೆ, ಹಾವು ಏಣಿ ಆಟ ಇದ್ದ ಹಾಗೆ. ಇವತ್ತು ದೂರ್ತಾರೆ, ನಾಳೆ ಒಟ್ಟಿಗೆ ಆಗ್ತಾರೆ ಅನ್ನಲಿಕ್ಕೆ ನಿನ್ನೆ ಕಾರ್ಯಕ್ರಮ, ಇವತ್ತಿನ ಈ ಕಬಿನಿ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡುವ ಕಾರ್ಯಕ್ರಮವೇ ಸಾಕ್ಷಿ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಸಿಎಂ DCM ಒಟ್ಟಿಗೆ ಇವತ್ತು ಬಾಗಿನ ಅರ್ಪಣೆ ಮಾಡುವಂಥ ಕಾರ್ಯಕ್ರಮವನ್ನು ಇಲ್ಲಿ ಗಮನಿಸ್ತಾ ಇದ್ದೀರಾ. ಮತ್ತು ಆ ಭಾಗದ ಶಾಸಕರುಗಳು, ಸಚಿವರುಗಳು ಸಿದ್ದರಾಮಯ್ಯನವರಿಗೆ ಇವಾಗ ಸಾಥ್ ಕೊಡ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದಾರೆ. ಜೊತೆಗೆ ಮೈಸೂರು DC ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಕೂಡ ಅಲ್ಲಿ ಬಂದಿದ್ದಾರೆ. ಕಬಿನಿ ಜಲಾಶಯ ಭರ್ತಿಯಾಗಿದೆ. ಈ ಬಾರಿ ಮುಂಗಾರು ಮಳೆ ಕೂಡ ಆದಷ್ಟು ಬೇಗ ಬಂತು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬಾಗಿನ ಅರ್ಪಣೆ ಆಗಿದೆ. ಕಬಿನಿ ಡ್ಯಾಮ್, ಮೈಸೂರಿನ ಕಬಿನಿ ಡ್ಯಾಮ್ಗೆ ಸಿಎಂ ಸಿದ್ದರಾಮಯ್ಯನವರು ಬಾಗಿನ ಅರ್ಪಣೆಯನ್ನು ಮಾಡಿದರು. ಮತ್ತು ಈಗ DCM DK ಶಿವಕುಮಾರ್ ಕೂಡ ಬಾಗಿನ ಅರ್ಪಣೆಯನ್ನು ಮಾಡಿದರು. ಕಳೆದ ತಿಂಗಳು ಅಂದರೆ ಜೂನ್ ತಿಂಗಳಲ್ಲಿ KRS ಜಲಾಶಯಕ್ಕೆ ಸಿದ್ದರಾಮಯ್ಯನವರು ಬಾಗಿನ ಅರ್ಪಣೆಯನ್ನು ಮಾಡಿದರು. ಯಾಕಂದರೆ ಜೂನ್ ತಿಂಗಳಲ್ಲಿ KRS ಭರ್ತಿಯಾಗಿದ್ದ ಇತಿಹಾಸನೇ ಇರಲಿಲ್ಲ. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ KRS ಭರ್ತಿಯಾಗಿತ್ತು. ಹೋಗಿ ಸಿದ್ದರಾಮಯ್ಯನವರು ಬಾಗಿನ ಅರ್ಪಣೆಯನ್ನು ಮಾಡಿದರು. ಈಗ ಕಬಿನಿಗೆ ಬಾಗಿನ ಅರ್ಪಣೆ ಮಾಡುವಂತಹ ಒಂದು ಸುಯೋಗ ಈಗ ಮತ್ತೆ ಸಿದ್ದರಾಮಯ್ಯನವರಿಗೆ ಒದಗಿ ಬಂದಿದೆ. ಇವತ್ತು ಇಬ್ಬರು ಕೂಡ ಸಿಎಂ DCM ಜೋಡೆತ್ತಿನ ರೀತಿಯಲ್ಲಿ ಕಾಣಿಸ್ಕೊಂಡು ಬಾಗಿನ ಅರ್ಪಣೆಯನ್ನು ಮಾಡಿದರು.